ಅಮ್ಮೋರೆ ಅಮ್ಮೋರೆ ಬಾರಿ ಸಾಕಮ್ಮ ಬಾ ಕುಕ ಬಾ ಅಪ್ರೂಪಕ್ಕೆ ನಮ್ಮನೆ ಕಡೆಗೆ ಬಂದ್ಬಿಟ್ಟೆ ಏನ್ ಸಮಾಚಾರ ಉಂಡು ಬಂದೆ ಅಲ್ಲೇನಿ ಹ್ಞೂ ಅಮ್ಮೋರೆ ಉಂಡು ಇಟ್ಲ ಬಂದೆ ಬಾ ಕುಕ ಬಾ ಮಾತಾಡೋಣ ಏನೇ ಸಾಕಮ್ಮ ಏನ್ ಸರ್ ಮಾಡಿದ್ಲು ನಿನ್ ಸಾಸೆ ನನ್ನ ಮಗ ಕರ್ಮೀನ್ ತಂದಿದ್ದ ಎಲ್ಗ ಹೋಗಿದ್ದಂತೆ ಸಂತೆ ಮಾಡ್ಕೊಂಬ ಅಂತ ಕಳಿಸಿದ್ಲು ದುಡ್ಡು ಕೊಟ್ಟು ಕರ್ಮೀನ್ ತಂದಿದ್ದ ಕರ್ಮೀನ್ ಸಾರು ಮಾಡಿದ್ಲು ಉಂಡು ಬಂದೆ ಬಿಸಿ ಬಿಸಿ ಮುದ್ದೆನ ಹೆಂಗೋ ನೀನ್ ಸಾಸೆ ಬಂದಾಗಿದ್ದನ ನೀನು ಲೋಟ ಹುಡ್ಕೊಂಡು ನಮ್ಮನೆ ಕಡೆಗೆ ಬರೋದೇ ಬಿಟ್ಬಿಟ್ಟಿದ್ಯಮ್ಮ ಸಾರ್ ಬಿಡ್ರಿ ಅಮ್ಮವ್ರೆ ಅಂತ ಹೇಳಿ ಗೊತ್ತಿದ್ದೆ ಅವಾಗ ಮದ್ವೆ ನಿನ್ನ ಮಗ ಮದ್ವೆ ಆಗಕ್ಕೆ ಮೊದ್ಲು ಈಗ ಬರ್ದಂಗೆ ಆಗ್ಬಿಟ್ಟಿದ್ಯಮ್ಮ ಹ್ಞೂ ಅಮ್ಮರೇ ಲೋಟ ಪಟ್ಟಿ ಇಟ್ಕೊಂಡು ಯಾರ ಮನೆಗೂ ಸಾರಿಗೆ ಹೋಗ್ಬೇಡ ಅಂತ ಹೇಳಿ ಬೈತಾಳೆ ಅವಳು ನನ್ನ ಸಾಸೆ ಅದಕ್ಕೆ ನಾನು ಎಲ್ಗೂ ಹೋಗಲ್ಲ ಅವಳೇನೆ ಎಲ್ಲ ಸಾರು ಪಾರು ಎಲ್ಲ ಮಾಡ್ತಾಳೆ ಪರವಾಗಿಲ್ಲ ಕಣೆ ಅಂದರೆ ಒಳ್ಳೆ ಸೊಸೆನ ತಂದಿದ್ಯಾ ನೋಡ್ದ ಎಲ್ಲ ಹೊಂದಿಸ್ಕೊಂಡು ಚೆನ್ನಾಗಿ ಮಾಡಿಕ್ತಾಳೆ ಹಂಗಾರೆ ಮಾಡಿಕ್ಕೆ ಇನ್ನೇನಮ್ಮರೆ ಕೂಲಿ ಕರ್ಕೊಂಡು ಹೋಗ್ತಾಳೆ ನನ್ನ ಮಗನ್ನು ಅವಳು ಮೂವರು ಹೋಗ್ತೀವಿ ಮೂವರು ದುಡಿತೀವಲ್ಲ ದುಡ್ಡು ಬರುತ್ತಿವಾಗ ಎಲ್ಲ ತೊತ್ತಾಳೆ ಮನೆಗೆ ಅಕ್ಕಿ ರಾಗಿ ಆಮೇಲೆ ತರಕಾರಿ ಬೆಳಕಾಳು ಎಲ್ಲ ತಂದಿಕ್ಕೊಂಡವಳೆ ನನ್ನ ಕೈಗೆ ಒಂದು ರೂಪಾಯಿನೂ ಕೊಡಲ್ಲ ಅಮ್ಮರೆ ಓ ಹಂಗಾರೆ ಅವಳೇ ಯಜಮಾನಿ ಅವಳೇನು ನಿಮ್ಮ ಮನೆಗೆ ಹ್ಞೂ ಅಮ್ಮರೆ ಅವಳದೇ ದರ್ಬಾರಲ್ಲಿ ಅವಳು ಹೇಳ್ದಂಗೆ ನಡಿಬೇಕು ಏನ್ ಮಾಡೋದು ಇಲ್ಲ ಅಂತಂದ್ರೆ ನನ್ನ ಮೇಲೆ ಜೋರ್ ಮಾಡ್ತಾಳೆ ಹೋಗ್ಲಿ ಬಿಡು ಅದು ಒಂಥರ ಒಳ್ಳೇದೇನೆ ನಿನ್ ಕೈಗೆ ದುಡ್ಡು ಕೊಟ್ರೆ ಮಂಗನ್ ಕೈಯಕ್ಕೆ ಮಾಣಿಕ್ಯ ಕೊಟ್ಟಂಗಾಗುತ್ತೆ ನೀನು ಸರಿಯಾಗಿ ಇಚ್ಛೆ ಮಗು ಇಲ್ಲ ಏನೂ ಇಲ್ಲ ಬಿಡು ಅವಳಾದ್ರೂ ಓದಿ ಸರಿಯಾಗಿ ಮಾಡಿಕ್ತಾಳಲ್ಲ ಹ್ಞೂ ಅಷ್ಟಕ್ಕೆ ನಾನು ಸಮಾಧಾನ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಅಡುಗೆ ಎಲ್ಲ ನಾನು ಮಾಡಿಕ್ತಾಳೆ ಅವಳೇನೆ ಯಾತ ಕೇಳಲ್ಲ ಏನೂ ಇಲ್ಲ ನನಗೇನು ಯಾಕೆ ಹೇಳಲ್ಲ ಯಾಕಂದ್ರೆ ನೀರು ಪಾರು ತರೋದಿದ್ರೆ ಹೇಳ್ತಾಳೆ ನಾನೇನು ಹೋಗಲ್ಲ ನನ್ನ ಕೈಲಿ ಹಾಕಲ್ಲಮ್ಮ ಕೂಲಿ ಹೋಗಿ ಬಂದು ಸಾಕಾಗಿರುತ್ತೆ ಅಂತೀನಿ ಅವಳೇ ಹೋಗ್ತಾಳೆ ಅಲ್ಲ ಅಮ್ಮೋರೆ ನೀವು ಗುಲಾಬಿ ಮದುವೆ ಮಾಡಿದ್ದು ನನಗೆ ನನ್ನ ಸರಿ ಕಾಣಿಸ್ತಿಲ್ಲ ಅಮ್ಮೋರೆ ಅಲ್ಲ ಅವಳು ನಿಮ್ಮ ಮಾತಿಗೆ ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ ಅಂತ ಮದುವೆ ನಿಮ್ಗೆ ಯಾಕೆ ಬೇಕಾಗಿತ್ತು ಅಂತ ಮದುವೆ ಮಾಡೋದು ನನಗೇನು ಇಷ್ಟ ಆಗಲಿಲ್ಲ ಅಮ್ಮೋರೆ ಯಾಕೆ ಏನತ್ತೆ ಅಲ್ಲ ಅಮ್ಮೋರೆ ನನ್ನ ಮಗ ಏನಾಗ್ಯಾವನಿ ಚೆನ್ನಾಗಿದ್ದಾನೆ ಅವನು ದುಡ್ದು ಸಾಕ್ತಾನೆ ಅಂತೀನ ಗನವಾಗಿವಾಗಿ ಕೆಲ್ಸಕ್ಕೆ ಹೋಗಿ ನಾವೆಲ್ಲರೂ ಚೆನ್ನಾಗಿಲ್ವಾ ಅಮ್ಮೋರೆ ಅಂತಂದು ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತಂದು ಆ ಗುಲಾಬಿ ನೀವ್ ಹೇಳಿದ್ರು ಒಪ್ಕೊಂಬ್ಲಿಲ್ಲ ನೋಡ್ರಿ ನಿಮ್ಮ ಮಾತಿಗೆ ಮರ್ಯಾದೆ ಕೊಡದೆ ಇರೋಳು ಮದ್ವೆನ ನೀವ್ಯಾಕೆ ಮಾಡಿರಿ ಮಾಡಬಾರ್ದಾಗಿತ್ತು ನಾವು ಮಾಡಲ್ಲಮ್ಮ ಹಾಗಂಗಿದೆ ಹೋಗಿ ಆಗೋಗ್ರಿ ಎಲ್ಲ ನನ್ನ ಅಂತ ಹೇಳ್ಬೇಕಾ ಬೇಡವೋ ಅದ್ರಾಗೆ ಊರಿನ ಜನಗಳನ್ನೆಲ್ಲ ಕರೆದು ಊಟ ಹಾಕಿದಿರಲ್ಲ ಮರಿ ಅಯ್ಯೋ ನಿಮ್ಗೆ ನಾನು ಹೆಚ್ಚಾಗಿತ್ತು ದುಡ್ಡು ಅಯ್ಯೋ ನಾನೇನು ಅವಳೇನಾದ್ರೂ ಬ್ಯಾರೆ ನಮ್ಮ ಮದುವೆ ಆಗಿದ್ರೆ ನಾವೇನು ಮಾಡ್ತಾ ಇರ್ಲಿಲ್ಲ ಕಣಿ ಆ ತಿಪ್ಪೇನ ಮದುವೆ ಆಗ್ತಾ ಇದ್ದಾಳಲ್ಲ ಅದಕ್ಕೇನೆ ಸಾವುಕಾರರು ಬೇರೆ ನಿಮ್ಮ ಸಾವುಕಾರರು ಹೇಳಿರು ಮಾಡಕ್ ಬಿಡೆ ಇನ್ನೇನು ತಿಪ್ಪೇನು ಪಾಪ ಆಸೆ ಇಕ್ಕೊಂಡವನಿ ನಾನು ಮದುವೆ ಮಾಡಿಸ್ತೀನಿ ಅಂತಾನ ನಾನು ಬೇರೆ ಮಾತು ಕೊಟ್ಟಿದ್ದೆ ಅವನಿಗೆ ನಾನು ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಅಂತಾನ ಅದಕ್ಕೆ ಯಾರಾದರೂ ಆಗಲಿ ಹೇಳು ಇವಳು ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡ ಇದ್ದಾಳೆ ಮದುವೆ ಮಾಡ್ಸಂದು ಬಿಡು ಅಂತ ಹೇಳಿದ ಅದಕ್ಕೆ ಸುಮ್ಮನಾದೆ ಯಾರು ಕೊಟ್ಟನೆ ಬ್ಯಾರೆ ಬ್ಯಾರೆ ಗಂಡಾಗಿದೆ ನಾನೇನು ಅವಳ ಮದುವೆನ ಮಾಡೋದು ಬೇಡ ಅಂತ ಹೇಳ್ತಿದ್ದೆ ಏನೋ ತಿಪ್ಪೆ ನೀಯೇ ತಗೈದಾನೆ ಅವಾಗಿನ ನಮ್ಮ ಮನೆಗೆ ಅದಕ್ಕೆ ಮಾಡಿದ್ದು ಅಷ್ಟೇನೆ ಇವಳು ಏನಂತ ಕೆಟ್ಟಾಳಲ್ಲ ಕಣೆ ಏನೋ ಅವಳಿಗೆ ಇಷ್ಟ ಇರಲಿಲ್ಲ ನಿನ್ನ ಮಗನ ಮದುವೆ ಆಗಕ್ಕೆ ಅದಕ್ಕೇನೆ ನಿನ್ನ ಮಗ ಬೇರೆ ಕೂರ್ದು ಉಳ್ದಾಡೋದು ನೋಡಿದ್ಲಲ್ಲ ಅದಕ್ಕೇನೆ ಮದುವೆ ಆಗಲಿಲ್ಲ ಆದರೆ ಇವಳೇನು ಒಳ್ಳೆಯಳೇನೆ ಮನೆ ಕೆಲಸ ಎಲ್ಲ ಅಚ್ಚಕಟ್ಟ ಮಾಡ್ಕೊಂಡು ಹೋಗ್ತಾಳೆ ಏನಾದ್ರು ದುಡ್ಡು ಅಡುಗೆ ಆಗಲಿ ಎಲ್ಲ ಇಕ್ಕಿದ್ರೆ ತಾಮಲ್ಲ ನಿಯತ್ತಾಗಿ ಇವಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಯ್ಯೋ ಏನೇ ಹೇಳಿ ಅಮ್ಮೋರೆ ತಿಪ್ಪೆ ಅಷ್ಟು ನಿಯತ್ತು ಇವಳದಂತೂ ಇಲ್ಲ ಅವಳನ್ನ ನಂಬಕ್ಕೆ ಹೋಗ್ಬೇಡಿ ಅವಳು ಹೆಂಗೆ ಅಂತ ಹೇಳಕ್ಕಾಗಲ್ಲ ಸರಿ ಅಮ್ಮೋರೆ ಎಲ್ಲಿ ನಿಮ್ಮ ಸೊಸೆನೂ ಕಾಣಿಸ್ತಾ ಇಲ್ಲ ಅವಳು ಗುಲಾಬಿ ಮನೆಗೆ ಹೋಗ್ಯವಳೆ ಅವಳನ್ನ ಕರ್ಕೊಂಡು ಅವಳ ಜೊತೆಗೆ ನಮ್ಮ ಪದ್ದನು ಹೋಗ್ಯವಳೆ ಸಾವುಕಾರ ಎಲ್ಗೋ ಹೋಗ್ಯವ್ರೆ ನಮ್ಮ ರಾಜ ಈ ಸ್ಕೂಲ್ಗೆ ಹೋಗ್ಯವಳೆ ಯಾರು ಇಲ್ಲ ಮನೆಗೆ ನಾನು ಒಬ್ಬಳೇನು ಹೌದೇನು ನೇತ್ರಮ್ಮ ರಾಲಿ ಹೋದ್ರೆ ನೆನ್ನೆ ಊರಿಗೆ ಓದ್ಲಮ್ಮ ಓದ್ಲು ಅವಳು ಹೋಗ್ಲಿಲ್ಲ ಅಂತಂದ್ರೆ ಅವಳ ಗಂಡ ಕೆಲ್ಸಕ್ಕೆ ಹೋಗಲ್ವಂತಿ ಸಾಲಾಗಿಲ್ಲ ಮಾಡ್ಕೊಂಡು ಒಟ್ಟನು ಆ ಸಾಲ ಕೊಟ್ಟರು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರಂತಿ ಅದಕ್ಕೆ ಹೋಗ್ತೀನಿ ಅಂತಂದ್ಲು ಹೋಗಮ್ಮ ಅಂತೇಳಿ ಕಳಿಸ್ಕೊಟ್ಟೆ ಅಣ್ಣ 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 ಇದೇನೋ ಒಳಗೆ ಯಾರೇ ಸಾಕಮ್ಮ ಅವರು ಅಣ್ಣ ಅಣ್ಣ ಇದೇನು ಅಂತಾರೆ ಯಾರೇ ಅವರು ನನಗೇನು ಗೊತ್ತು ಅಮ್ಮರೇ ಯಾರು ಒಳಗೆ ಬರ್ರಿ ಜಯಮ್ಮ ನೀನೇನೆ ಅಯ್ಯೋರಮ್ಮ ಏನು ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಅದ್ರಾಗೆ ಓಡ್ ಬರ್ತಾ ಇದೆಯಾ ಅಣ್ಣ ಅಣ್ಣ ಅಂತಾನ ಯಾವನ ನಾಯಿಗಳು ಓಡಿಸ್ಕೆ ಬಂದ್ವ ಹೆಂಗೆ ನಿನ್ನಿಂದೆ ಅದ್ಯಾಕೆ ಹಂಗೋಡ್ ಬಂದೆ ನಮ್ಮೂರಿಗೆ ಬೀದಿ ನಾಯಿಗಳು ಜಾಸ್ತಿ ಓಡಿಸ್ಕೆ ಬಂದಿರ್ಬೋದೇನ ಯಾರ ಹೊಸಬ್ರು ಬಂದ್ರು ಅಂತಾನ ಏನೇ ಜಯಮ್ಮ ನಿಜನಾ ನಾಯಿ ಓಡಿಸ್ಕೆ ಬಂದ್ವ ನಿನ್ನ ಏನದ್ಗೆ ಈ ಸಾಕಮ್ಮನ ಜೊತೆಗೆ ಸೇರ್ಕೊಂಡು ನೀವು ನಗ್ತಾ ಇದ್ದೀರಲ್ಲ ಮತ್ತಾಗದೆ ಇನ್ನೇನು ಅಳನೇನೆ ಜಯಮ್ಮ ನೀನು ಬಂದಿದ್ ನೋಡಿರೆ ಹಂಗೆ ಅನಿಸ್ತು ನಾಯಿಗಳು ಓಡಿಸ್ಕೆ ಬಂದ್ವೇನೋ ಅಂತಾನ ಅದೇನಾಯ್ತು ಅಂತಾನೆ ಹೇಳು ಮತ್ತೆ ಅಣ್ಣ ಎಲ್ಗೋದ ಹೇಳು ಯಾಕೆ ಏನಾತಿ ಯಾಕಂಗೆ ಅರಿಸ್ಕೊಂತ ಇದ್ದೀಯ ಏನಾತ್ ಹೇಳು ಅದು ಯಾಕಂಗೆ ಓಡ್ ಬಂದೆ ಅಣ್ಣ ಅಣ್ಣ ಅಂತಾನ
ಅಣ್ಣಯ್ಯ ಎಲ್ಲಿ ಹೋಗ್ಯವನಿ ಅಂತಾನ ಹೇಳ್ರಿ ಅದಕ್ಕೆ ಮೊದಲು. ಹೇಳ್ತೀನಿ ಏನು ವಿಷಯ ಅಂತ ಆಮೇಲೆ. ಅದೇ ಕಣಿ ನಿನ್ನ ಮಗುಗೆ ಹೆಣ್ಣು ನೋಡಕ್ ಹೋಗ್ಯವನಿ, ಕೇಳ್ಕೊಂಬತ್ತೀನಿ. ಪಾಪ ಜಯಮ್ಮ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಏನೋ, ಶಾನೆ ದಿನ ಆತು ಮದುವೆ ಮಾಡಬೇಕು ರವಿದುನು ಅಂತ ಹೇಳಿ ಕೇಳ್ಕೊಂಬರಕ್ಕೆ ಹೋಗ್ಯವ್ರಿ. ನಾಳೆ ಕರ್ಕೊಂಬತ್ತೀನಿ ನನ್ನ ತಂಗಿನೂ ಗಂಡನು ಮಗನೂ ಕರ್ಕೊಂಬತ್ತೀನಿ ಅಂತ ಕೇಳ್ಕೊಂಬರಕ್ಕೆ ಅಂತ ಹೋಗ್ಯವ್ರಮ್ಮ. ಯಾಕೆ ಏನಾಯ್ತು ಇವಾಗ? ಹೌದಾ, ಗೌಡ್ರನ್ನ ಕೇಳ್ಕೊಂಬರಕ್ಕೆ ಹೋದ್ರ? ನಾಳೆ ನೋಡ್ಕೊಂಡು ಬರಕ್ಕೆ ಬರ್ತೀನಿ ಅಂತಾನ. ಅಯ್ಯಯ್ಯೋ, ಅಲ್ಲ ಇಷ್ಟು ದಿನನೇ ಸುಮ್ಮನಿದ್ದ, ಇನ್ನೊಂದು ದಿವಸ ಸುಮ್ಮನಿರಕ್ಕೆ ಏನಾಗಿತ್ತಂತೆ ಅವ್ನ ಗಣ್ಣಗೆ? ಯಾಕೆ ಹೋದತ್ಗೆ? ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ನೀನೇ ತಾನೇ ಮಗುಗೆ ಮದುವೆ ಮಾಡಬೇಕು, ಹೆಣ್ಣು ನೋಡು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದೆ. ಈಗ ನೋಡಿರಿ ಯಾಕೆ ಹೋದ ಅಂತ ಕೇಳ್ತಾ ಇದ್ಯಾ? ಯಾಕೆ ನಿನ್ನ ಮಗುಗೆ ಮದುವೆ ಮಾಡೋಕ್ಕೆ ಇಷ್ಟ ಇಲ್ವೇ ಇವಾಗಲ? ಶ್ರೀಮಂತರ ಮನೆ ಹುಡುಗಿ ಸಿಕ್ಕವಳೆ, ಸುಮ್ಮನೆ ಮಾಡಕ್ಕೆ ಕಲ್ತ್ಕ. ಯಾಕೆ ನಿನ್ನ ಗಂಡನ ಬೇಡ ಅಂದೇನು? ನನ್ನ ಗಂಡನೂ ಬೇಡ ಅಂದಿಲ್ಲ, ನಾನು ಬೇಡ ಅಂದಿಲ್ಲ. ನನ್ನ ಮಗನೇ ಬೇಡ ಅಂತ ಹೇಳಿ ಏನ್ ಮಾಡ್ದ? ಅಲ್ಲೇ ಹುಡುಗಿ ನಾನು ಅವನೇ ನೋಡ್ಕೊಂಡು ಮದುವೆ ಆಗಿ ಕರ್ಕೊಂಬಂದೇವನು ಹೇಳ್ತೀನಿ ಮನೆಗೆ. ಅದಕ್ಕೇನೆ ಬೇಡ ಅಂತ ಹೇಳ್ತಾ ಇರೋದು. ಮದುವೆ ಆಗಿ ಬಂದ ರವಿ ಯಾವಾಗ್ಲೇ? ಯಾರೇ ಹುಡುಗಿ? ಆಲೇನೆ ಮೊನ್ನೆ ದಿವಸ ಕರ್ಕೊಂಬಂದ ಅಲ್ಲಿ ಒಂದ್ ದಿವಸ ಆತು ಮದುವೆ ಆಗಿ. ಅದಕ್ಕೇನೆ ಈ ವಿಷಯನೇ ಹೇಳೋಣ ಅಂತ ಬಂದೆ. ಯಾವಾಗಲೇ ಬಂದಿದ್ದೆ, ಆದ್ರೆ ಅರಂಗೀರ್ ಮಂತಕ್ಕೆ ಹೋಗಿದ್ದೆ ಮಕ್ಕಳಿಗೆ ಬರೋಣ ಅಂತಾನ. ರಂಗೀರ್ ಮಂತಕ್ಕ ಯಾಕೆ? ಅವಳು ಯಾಕೆ ಮಕ್ಕಳಿದ್ಯಾ? ನಿನ್ನ ಮಗ ಮದುವೆ ಆದ್ರೆ ಅವಳೇನ್ ಮಾಡಿಡು ಅಂತದ್ದ? ನನ್ನ ಮಗ ರವಿ ಮದುವೆ ಆಗಿರೋದು ಬೇರೆ ಯಾರು ಅಲ್ಲ, ರಂಗಿ ಮಗಳೇನೆ. ಏನೋ ಅವ್ರ ಅಜ್ಜಿ ಊರಾಗ ಬಿಟ್ಟಿದ್ಲಂತೆ ಓದಕ್ಕೆ, ನನ್ನ ಮಗನು ಹೋಗ್ತಿದ್ನಲ್ಲ ಓದಕ್ಕೆ ಅಂತಾನ. ಅಲ್ಲೇ ಜೊತೆಯಾಗಿ ಮದುವೆ ಆಗಿ ಕರ್ಕೊಂಡೆ ಬಂದೇವನಿ ಮನೆಗೆ. ಅದಕ್ಕೇನೆ ರಂಗಿನಿ ಹೇಳ್ಕೊಟ್ಟು ಎಲ್ಲ ಇಂಥ ಕೆಲಸ ಮಾಡ್ಸವಳೆ ಅಂತ ಹೇಳಿ ಮಕ್ಕಳಿಗೆ ಬಂದೆ ಹೋಗಿ. ಅದಕ್ಕೆ ಈ ವಿಷಯನ ಅಣ್ಣಗೆ ಹೇಳೋಣ ಅಂತ ಬಂದ್ರೆ ಅವ್ನು ನೋಡಿರಿ ಅಲ್ಲಿ ಗೌಡ್ರೊಟ್ಟಾಗೆ ಮಾತಾಡ್ಕೊಂಬರಕ್ಕೆ ಹೋಗ್ಯಾನೆ ಅಂತ ಹೇಳ್ತಾ ಇದ್ದೀರಾ. ಅಯ್ಯಯ್ಯೋ, ಏನ್ ಮಾಡೋದು ಅದಕ್ಕೆ ಇವಾಗ? ರಂಗಿ ಮಗಳನ್ನ ಏನು ಹೇಳ್ತಾ ಇದ್ದೀವಿ ಜಯಮ್ಮ? ರಂಗಿ ಮಗಳನ್ನ ನಿನ್ನ ಮಗ ಮದುವೆ ಆಗಿ ಕರ್ಕೊಂಬಂದೇವಲ್ಲ? ಹ್ಞೂ ಕಣೆ ಸಾಕಮ್ಮ, ನೀನೇನು ತಿರುಗ ಅದನ್ನೇ ಕೇಳ್ತೀಯ. ನಿನ್ನ ಮಗ ಒಳ್ಳೆ ಕೆಲಸ ಮಾಡೇನೆ ಕಣೆ. ರಂಗಿ ಮೆರ್ದಾಡ್ತಿದ್ಲು, ಕಂಡಾರ ಮನೆ ಸುದ್ದಿ ಸಿಕ್ಕಿ ಸಾಕು ಅಂತೇಳಿ ಊರ ಹಬ್ಬ ಮಾಡ್ತಿದ್ಲು. ಈಗ ಅವಳ ಮಗಳೇ ಓಡೋದ್ ಮದುವೆ ಆಗ್ಯವಳೆ. ಈಗಿರೋದು ಅವಳಿಗೆ ಇರು ಸರಿಯಾಗಿ ಮಾಡ್ತೀನಿ. ನನ್ನ ಅಡಿಕೆ ಮಕ್ಕ ಬತ್ತಿದ್ಲು. ಈ ಸಾಕಮ್ಮ ಹೊಲಕಿಸ್ಕೊಂಡು ನಗ್ತಾ ಹೇಳ್ತಾ ಇದ್ಯಲ್ಲಿ. ಒಳ್ಳೆ ಕೆಲಸ ಮಾಡ್ಯವನ ನನ್ನ ಮಗ. ನನಗೆ ಹಿಂಗ್ ಬರ್ತಾರೆ ಸಿಟ್ಟಿಗೆ ಯಾಕಂತ ತಕೊಂಡು ಬಡ್ದ್ಬಿಡ್ತೀನಿ. ಸುಮ್ಮನೆ ಹೋಗಿ ಆಸಕ್ಕೆ ಬಂದ್ಬಿಟ್ಲು ಇವಳಬ್ಳು. ಏ ಸಾಕಮ್ಮ ಗೊತ್ತಾಗಲ್ಲ ನಿನಗೆ ಯಾವಾಗ ಏನ್ ಮಾತಾಡ್ಬೇಕು ಅಂತಾನ? ಮುಚ್ಕೊಂಡು ನಿಂತ್ಕೊಂಬಿದ್ರೆ ನಿಂತ್ಕ, ಇಲ್ಲಾಂದ್ರೆ ಹೋಗು. ಅಯ್ಯೋ ಅಮರೇ, ನಾನು ಹಂಗೆ ಹೇಳಿಲ್ಲ. ಅದು ರಂಗಿ ನನ್ನ ಯಾವುದೊಂದಕ್ಕೂ ಆಡ್ಕೆ ಮಾಡಲ್ಲ, ಅದಕ್ಕೆ ಅವಳ ಮಗಳನ್ನ ಓಡೋಗಿ ಮದುವೆ ಆಗಿ ಹೇಳಲ್ಲ. ಈಗ ನನಗೂ ಅವಳನ್ನ ಅನ್ಸಕ್ಕೆ ಚೆನ್ನಾಗಿರುತ್ತೆ ಅಂತನ ಹಂಗಂದೆ ಅಷ್ಟೇನೆ. ಅಷ್ಟೇ ಕಾರಣ ಜಯಮ್ಮ, ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ. ತಪ್ಪತ್ ಹಂಗಂಬಲ್ಲ. ಈಗ ಏನೇ ಮಾಡ್ತೀಯ ಜಯಮ್ಮ? ಎಲ್ಲಿ ನಿನ್ನ ಮಗನು ಅವಳು ರಂಗಿ ಮಗಳು ನಂಗೆ ಆಲೆ ಮದುವೆ ಆಗ್ಯವ್ರೇನಾಲೆ? ಅಯ್ಯೋ ಅದಕ್ಕೆ ಬರೀ ಮದುವೆ ಆಗಿರೋದೇ ಅಲ್ಲ, ಆಲೇನೆ ಹೇಳ್ತೀನಿ ಕರ್ಕೊಂಡು ಮನೆಗೂ ಬಂದೇವನಿ. ನನ್ನ ಗಂಡನ ನಮ್ಮ ಅತ್ತೆನೂ ಮನೆನೂ ತುಂಬಿಸ್ಕೊಂಡವ್ರ ಆಲೇನೆ. ಮನೆ ತುಂಬಿಸ್ಕೊಂಡವ್ರ? ಅಯ್ಯೋ ದೇವ್ರಿ, ಯಾಕೆ? ಏನೋ ನಿನ್ನ ಗಂಡನ ನಿಮ್ಮ ಅತ್ತೆನ ಏನಾದ್ರು ಮದುವೆ ಆಗ್ರಿ ಅಂತೇಳಿ ಹೇಳ್ಕಳ್ಸಿದ್ರ ಹೆಂಗೆ ಅವ್ರಿಗೆ? ಇಲ್ಲ ಅದಕ್ಕೆ ಅವ್ರೇನು ಹೇಳ್ಕಳ್ಸಿಲ್ಲ. ಆದ್ರೂ ನೀನು ಯಾಕೆ ಸುಮ್ಮನೆ ಮದುವೆ ಆಗೋದಾಗೈತಿ? ಮನೆ ಬಿಟ್ಟು ಕಳ್ಸಿದ್ರೆ ಎಲ್ಲಿ ಹೋಗ್ತಾನೆ ಮಗ? ಅವನು ಇರೋದೇ ಒಬ್ಬನೇ ಮಗ, ಸುಂದರ ಬೇರೆ ಅದು ಬೇರೆ ತಿಕ್ಲು ಅಂತದದು. ಅದಕ್ಕೆ ಆತು ಗೊತ್ತಾಗಲ್ಲ ಮಾಡಲ್ಲ. ಮನೆ ಬಿಟ್ಟು ಹೋದ್ರೆ ಇನ್ನೆಲ್ಲಿ ಹೋಗ್ತಾರ ಅವರು? ಊರಾಗೆಲ್ಲರೂ ಆಡ್ಕೊಂತಾರೆ ಮನೆ ಬಿಟ್ಟು ಕೊಡ್ತೀರಿ ಅಂತೇಳಿ ನನ್ನ ಗಂಡನ ನಮ್ಮ ಅತ್ತೇನು ಒಳಗೆ ಕರ್ಕೊಂಡವ್ರಿ. ಇನ್ನೇನು ಮಾಡೋದು ಹೇಳು? ಅದಕ್ಕೆ ಆ ಅಣ್ಣಗೆ ಹೆಣ್ಣು ನೋಡೋದು ಏನು ಬೇಡ ಅಂತ ಹೇಳಿ ಹೇಳೋಣ ಅಂತ ಬಂದೆ. ಅಷ್ಟರೊಳಗೆ ಅಣ್ಣ ಅಲ್ಲಿಗೆ ಹೋಗ್ಯವನಲ್ಲ. ಅವ್ರೇನಾದರೂ ನಮ್ಮ ಮನೆಗೆ ಬಂದರೆ ನಮ್ಮ ಮರ್ಯಾದೆ ಏನಾಗುತ್ತತ್ಗೆ? ಅಯ್ಯೋ ಅಣ್ಣ ಇನ್ನು ಯಾವಾಗ ಬರ್ತಾನೋ ಏನೋ. ಈಗ ಕುಕ್ಕ ಇನ್ನೇನ್ ಮಾಡಕ್ಕಾಗುತ್ತೆ? ಆಗಿದ್ದಾಗೋತು ಕುಕ್ಕ. ನಿಮ್ಮ ಅಣ್ಣ ಬರತಕ್ಕನ ಬಂದಾಗ ಹೇಳಿವಂತೆ ಅದೇನಾಗೈತಿ ಅಂತಾನ. ಮುಂದಿನ ನಿಮ್ಮ ಅಣ್ಣ ಬಂದ್ಮೇಲೆ ಮುಂದೆ ಏನ್ ಮಾಡೋದು ಅಂತಾನ ಯೋಚನೆ ಮಾಡಕ್ಕಾಗುತ್ತೆ. ಸುಮ್ಮನೆ ಕುಕ್ಕ. ಅಮರೇ ನಾನು ಹೋಗ್ತೀನಿ ಅಮರೇ. ಹೋಗು. ರಂಗಿಲ್ಲ. ಇವಾಗಿರೋದು ನಿನಗೆ ಇವಾಗ. ಆಡ್ಕೆ ಮಕ್ಕ ಓದ್ತಿದ್ದಲ್ವೇ ನನ್ನ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.